ಸಿಎಂ ಹೆಂಡತಿ ಯಾಕೆ ಅಕ್ರಮ ಮಾಡ್ತಾರೆ? ಅವ್ರದ್ದು ಯಾವ್ದೋ ಆಸ್ತಿ ಹೋಗಿದೆ, ಆಸ್ತಿಗೆ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು, ಪ್ರಾವಿಷನ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲದೆ ಅವ್ರ ಗೌರ್ಮೆಂಟ್ ಅಲ್ಲೇ ಕೊಟ್ಟಿದ್ದಾರೆ. ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ, ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಅವರು ಜಮೀನು ಅಕ್ವಿಷನ್ ಆಗಿದೆ, ಅವ್ರು ಡಿನೋಟಿಫಿಕೇಶನ್ ಮಾಡ್ಕೊಂಡಿಲ್ಲ. ಅದಕ್ಕೆ ಒಂದು ಇನ್ಸೆಂಟಿವ್ ಸೈಟ್ ಅಂತ ಇರ್ತದೆ, 60-40ನೋ 50-50ನೋ 30 ಏನೋ ಒಂದು ಇನ್ಸೆಂಟಿವ್ ಸ್ಕೀಮ್ ಇರ್ತದೆ. ಕೆಲವು ಕಡೆ 50-50 ಮಾಡ್ತಾರೆ, ಕೆಲವು 60-40 ಮಾಡ್ತಾರೆ. ನಾನು ಬೆಂಗಳೂರೆಲ್ಲ 60-40 ಮಾಡ್ತೀವಿ, ಹೌಸಿಂಗ್ ಮಾಡೋರು ಮಾಡ್ತಾರೆ. ಅದು ಏನಾಗುತ್ತೆ, ಆ ತರ ಇನ್ಸೆಂಟಿವ್ ಸ್ಕೀಮ್ ಅವ್ರು ತಗೊಳ್ತಾರೆ. ಅವ್ರ NPS ಅಲ್ಲಿ ಆಸ್ತಿ ಇದ್ದಿದ್ದು ಜಾಗಕ್ಕೆ ಅವರು ಡಿನೋಟಿಫೈ ಮಾಡ್ಕೊಳ್ದೆ ಇನ್ಸೆಂಟಿವ್ ತಗೊಂಡಿದಾರಲ್ಲ, ಅದಕ್ಕೆ ನೀವು ಖುಷಿ ಪಡ್ಬೇಕು. ತಪ್ಪೇನಿದೆ? ಅವ್ರು ಹರ್ರು ಇದ್ದಾರೆ, ಅವ್ರು ತಗೊಂಡಿದ್ದಾರೆ. ಈಗ ನೋಡ್ರಿ, ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಆಗ್ಲಿ ಭ್ರಷ್ಟಾಚಾರಕ್ಕೆ ಬಹಳ ಕಠಿಣವಾಗಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಮಾಡಬೇಕು, ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಮರ್ಸಿಲೆಸ್ ಆಯ್ತಾ? ನನಗೆ ಡೀಟೇಲ್ ಇಲ್ಲ, ನಾನು ತಿಳ್ಕೊಳಕ್ ಹೋಗಿಲ್ಲ. ಸ್ವಲ್ಪ ನಾನು ಮಾಧ್ಯಮದಲ್ಲಿ ನೋಡಿ ವಿಚಾರಿಸಿದೆ. ಮರ್ಸಿಲೆಸ್ ಆಗಿ ಆಕ್ಷನ್ ತಗೊಳ್ತಾರೆ. ಈಗ ನಾವು ಇದನ್ನ ನೋಡಿದ್ವಿ, ಯಾವುದು ನನಗೂ ಎಲ್ಲ ಡೌಟ್ ಇತ್ತು. ಆ ನಾಗೇಂದ್ರ ಮಂತ್ರಿದು ನಾನು ಏನಾದ್ರು ಅವ್ರು ಏನಾದ್ರು ಟೈಲ್ ಎಂಡ್ ಅಲ್ಲಿ ವಿಚಾರಿಸಿದೆ. ನಾನು ಹೈದರಾಬಾದ್ ಅವ್ರ ಹತ್ರ ಚೆಕ್ ಮಾಡಿದೆ. ಸಿಎಂ ಹೆಂಡತಿ ಯಾಕೆ ಅಕ್ರಮ ಮಾಡ್ತಾರೆ? ಅವ್ರದ್ದು ಯಾವ್ದೋ ಆಸ್ತಿ ಹೋಗಿದೆ, ಆಸ್ತಿಗೆ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು, ಪ್ರಾವಿಷನ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲದೆ ಅವ್ರ ಗೌರ್ಮೆಂಟ್ ಅಲ್ಲೇ ಕೊಟ್ಟಿದ್ದಾರೆ. ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ, ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಅವರು ಜಮೀನು ಅಕ್ವಿಷನ್ ಆಗಿದೆ, ಅವ್ರು ಡಿನೋಟಿಫಿಕೇಶನ್ ಮಾಡ್ಕೊಂಡಿಲ್ಲ. ಅದಕ್ಕೆ ಒಂದು ಇನ್ಸೆಂಟಿವ್ ಸೈಟ್ ಅಂತ ಇರ್ತದೆ, 60-40ನೋ 50-50ನೋ 30 ಏನೋ ಒಂದು ಇನ್ಸೆಂಟಿವ್ ಸ್ಕೀಮ್ ಇರ್ತದೆ. ಕೆಲವು ಕಡೆ 50-50 ಮಾಡ್ತಾರೆ, ಕೆಲವು 60-40 ಮಾಡ್ತಾರೆ. ನಾನು ಬೆಂಗಳೂರೆಲ್ಲ 60-40 ಮಾಡ್ತೀವಿ, ಹೌಸಿಂಗ್ ಮಾಡೋರು ಮಾಡ್ತಾರೆ. ಅದು ಏನಾಗುತ್ತೆ, ಆ ತರ ಇನ್ಸೆಂಟಿವ್ ಸ್ಕೀಮ್ ಅವ್ರು ತಗೊಳ್ತಾರೆ. ಅವ್ರ NPS ಅಲ್ಲಿ ಆಸ್ತಿ ಇದ್ದಿದ್ದು ಜಾಗಕ್ಕೆ ಅವರು ಡಿನೋಟಿಫೈ ಮಾಡ್ಕೊಳ್ದೆ ಇನ್ಸೆಂಟಿವ್ ತಗೊಂಡಿದಾರಲ್ಲ, ಅದಕ್ಕೆ ನೀವು ಖುಷಿ ಪಡ್ಬೇಕು. ತಪ್ಪೇನಿದೆ? ಅವ್ರು ಹರ್ರು ಇದ್ದಾರೆ, ಅವ್ರು ತಗೊಂಡಿದ್ದಾರೆ. ಈಗ ನೋಡ್ರಿ, ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಆಗ್ಲಿ ಭ್ರಷ್ಟಾಚಾರಕ್ಕೆ ಬಹಳ ಕಠಿಣವಾಗಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಮಾಡಬೇಕು, ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಮರ್ಸಿಲೆಸ್ ಆಯ್ತಾ? ನನಗೆ ಡೀಟೇಲ್ ಇಲ್ಲ, ನಾನು ತಿಳ್ಕೊಳಕ್ ಹೋಗಿಲ್ಲ. ಸ್ವಲ್ಪ ನಾನು ಮಾಧ್ಯಮದಲ್ಲಿ ನೋಡಿ ವಿಚಾರಿಸಿದೆ. ಮರ್ಸಿಲೆಸ್ ಆಗಿ ಆಕ್ಷನ್ ತಗೊಳ್ತಾರೆ. ಈಗ ನಾವು ಇದನ್ನ ನೋಡಿದ್ವಿ, ಯಾವುದು ನನಗೂ ಎಲ್ಲ ಡೌಟ್ ಇತ್ತು. ಆ ನಾಗೇಂದ್ರ ಮಂತ್ರಿದು ನಾನು ಏನಾದ್ರು ಅವ್ರು ಏನಾದ್ರು ಟೈಲ್ ಎಂಡ್ ಅಲ್ಲಿ ವಿಚಾರಿಸಿದೆ. ನಾನು ಹೈದರಾಬಾದ್ ಅವ್ರ ಹತ್ರ ಚೆಕ್ ಮಾಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.